ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಇದೇ ಆಗಸ್ಟ್ 23ರಿಂದ 29ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಾಫಲಗಳು ಇವೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಈ ಒಂದು ವಾರದಲ್ಲಿ ಅಥವಾ ಬರುವಂತಹ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವಾರದಲ್ಲಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯೆಲ್ಲ ಇದೆ, ಏನು ಸಂಚಾರ ಆಗ್ತಾ ಇದೆ ಎಂಬುದನ್ನು ನೋಡಿದರೆ ಶನಿ ಮಹಾರಾಜರು ವಕ್ರಿಯರಾಗಿ ಮೀನರಾಶಿಯಲ್ಲಿ ನಡೀತಾ ಇದೆ. ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ರವಿ ಬುಧ ಇವರು ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬುಧನ ಒಂದು ಸಂಚಾರ ತುಂಬ ಈ ಒಂದು ವಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರದ ವಿಶೇಷ ದಿನಗಳಂತ ನೋಡೋದಾದರೆ ಶ್ರಾವಣ ಪುತ್ರದ ಏಕಾದಶಿ ಇದೇ ಭಾನುವಾರ ಇದೆ. ಅದೇ ರೀತಿ ಹೈಗ್ರೀವ ಜಯಂತಿ 27ನೇ ತಾರೀಕಿದೆ. 28ನೇ ತಾರೀಕು ಹುಣ್ಣಿಮೆ ಬರುವಂಥದ್ದಾಗತ್ತೆ. ರಕ್ಷಾ ಬಂಧನ ಇದೆ. ಆ ದಿನ ಚಂದ್ರಗ್ರಹಣವೂ ಇದೆ, ಬಟ್ ಭಾರತಕ್ಕೆ ಗೋಚರಿಸದೇ ಇರುವುದರಿಂದ ಆಚರಣೆ ಇರುವುದಿಲ್ಲ. ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ನೀವು ಮಾಡಿಕೊಳ್ಬೋದು, ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇದೇ ತಿಂಗಳು 29ನೇ ತಾರೀಕು 355ನೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದ ವಿಶೇಷ ಇಷ್ಟುಗಳಾಗಿತ್ತು. ಇದರ ಒಂದು ಅನುಗುಣವಾಗಿ ವಾರದ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯ 23ರಿಂದ 29ನೇ ತಾರೀಕುವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಉದ್ಯೋಗಕ್ಕೆ ಮತ್ತು ಕುಟುಂಬ ಮತ್ತು ಭವಿಷ್ಯದ ಕೆಲವು ಯೋಜನೆಗಳಿಗೆ ಒಂದು ರೀತಿಯಲ್ಲಿ ಅನುಕೂಲಕರ ವಾತಾವರಣ ಇದೆ. ಅದೇ ರೀತಿಯಾಗಿ ಕೆಲವು ವಿಷಯಗಳಿಗೆ ಸ್ವಲ್ಪ ಏನಂತೀರ ಉಪಾಯ ಸೀಕ್ರೆಟು ಇವುಗಳನ್ನೆಲ್ಲ ಅಳವಡಿಸಿಕೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಮಾತುಗಳು ಏನಿದೆಯಲ್ಲ ಬಾಯಿಂದ ಬರುವಂತಹ ಮಾತುಗಳು ಕೆಲವೊಮ್ಮೆ ಏನಾಗುತ್ತೆ ಅತಿರೇಕವಾಗಿ ಬರುವಂಥದ್ದಾಗಿರುತ್ತೆ, ಕೆಲವೊಮ್ಮೆ ಒಳ್ಳೆಯ ಮುತ್ತು ನುಡಿಗಳ ರೀತಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಮಾತಿನಿಂದ ಈ ವಾರ ಸ್ವಲ್ಪ ನಿಮಗೆ ಪೆಟ್ಟು ಬೀಳುವಂಥದ್ದಿದೆ. ಅದು ಯಾವೆಲ್ಲ ರೀತಿ ಇರುತ್ತೆ ನೋಡಿಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲು ನಿಮಗೆ ಈ ಒಂದು ವಾರದಲ್ಲಿ ನೋಡೋದಾದರೆ ಮಾತು, ಏಕೆಂದರೆ ಅದಕ್ಕೆ ನಮಗೆ ಮೇನ್ ಇಂಪಾರ್ಟೆಂಟ್. ಅಂದರೆ ಮಾತು ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಲಿ, ಕಂಟ್ರೋಲ್ ಮಾಡಿಕೊಳ್ಳಿ. ಅತಿರೇಕವಾಗಿ ವರ್ತನೆಯೂ ಮಾಡಲಿಕ್ಕೆ ಹೋಗಿ ಅತಿ ಸೌಮ್ಯವಾಗಿ ವರ್ತನೆಯೂ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಸುಮ್ಮನೆ ಇರಲು ಹೋಗಬೇಡಿ. ಆಯಾ ಸಂದರ್ಭಕ್ಕನುಗುಣವಾಗಿ ನಾವು ಹೇಗಿರಬೇಕು ಎಂಬುದನ್ನು ನೀವು ಕಲಿತರೆ ಅಥವಾ ಮಾತನಾಡುವ ಶೈಲಿ ಬದಲಾಯಿಸಿಕೊಂಡ್ರೆ ತುಂಬ ಉತ್ತಮ. ಈಗ ಸನ್ನಿವೇಶ ನೋಡಿ ನೀವು ನಿಮ್ಮದೇ ಆದಂತಹ ಒಂದು ಸಿದ್ಧತೆಯಲ್ಲಿ ಮಾತನಾಡುವುದು ತುಂಬ ಉತ್ತಮ. ಸನ್ನಿವೇಶ ಬ್ಯಾಡ್ ಇದ್ದಾಗ ನೀವು ಮುತ್ತಿನಂತ ಮಾತನಾಡಿದರೆ ಅದಕ್ಕೆ ಯಾರು ಏನು ಸೊಪ್ಪು ಹಾಕೋದಿಲ್ಲ, ತಲೆಯನ್ನು ಕೆಡಿಸೋದಿಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ, ಕನ್ಯಾ ರಾಶಿಯವರಿಗೆ ಮಾತಿನಲ್ಲಿ ಸ್ವಲ್ಪ ಗಮನ ಇರಲಿ. ಅದು ಯಾವುದೇ ಇರಲಿ ಎಂಥದೇ ಇರಲಿ, ಸೊ ತೂಕದ ರೀತಿಯಲ್ಲಿ ಇರಲಿ. ಆದರೆ ತಿಳಿಯುವಂತಹ ವಿಷಯಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡಿ. ಅನುಕೂಲಕರವಾದಂತಹ ಸೃಷ್ಟಿ ಇದ್ದಲ್ಲಿ ಅದಕ್ಕೆ ಸ್ವಲ್ಪ ಫೋಕಸ್ ಹಾಕಿ. ಅನಾನುಕೂಲ ಇರೋದರಲ್ಲಿ ಸ್ವಲ್ಪ ಮಾತು ಕಡಿಮೆ ಮಾಡಿ ವಿಡ್ರಾ ಮಾಡಿಕೊಂಡು ಬೇಗ ವಾಪಸ್ ಖಾಲಿ ಮಾಡ್ಕೊಳ್ಳೋದು ಉತ್ತಮ ಅಂತಲೇ ಹೇಳ್ತಾ ಇದೆ. ಅಂದರೆ ಮಾತಿಗೆ ಬೆಲೆ ಕೊಡಿ. ಈ ವಾರ
ಸ್ವಯಂಕೃತವಾಗಿ ನೀವೇ ಫಿಲ್ಟರ್ ಮಾಡಿ ಯಾವುದು ಬೇಕು ಯಾವುದು ಬೇಡ ಅಂದಾಗ ಮಾತ್ರ ನಿಮಗೆ ಈ ವಾರ ತುಂಬ ಅನುಕೂಲತೆಗಳು ಕಂಡುಬರುವಂಥದ್ದಾಗತ್ತೆ. ಈಗ ಉದ್ಯೋಗ ಮತ್ತು ವ್ಯಾಪಾರ ವಿಷಯಕ್ಕೆ ಬರೋದಾದರೆ ಉದ್ಯೋಗದಲ್ಲೂ ಕೂಡ ಅಷ್ಟೇ, ಮಾತಿನಲ್ಲಿ ಸಿಕ್ಕಾಕಿಕೊಳ್ಳಲು ಹೋಗಬೇಡಿ. ನಿಮ್ಗಾಗುತ್ತಾ? ಎಸ್ ಆಗುತ್ತೆ. ಆಗೋದಿಲ್ವಾ? ಆಗೋದಿಲ್ಲ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಆಗೋದಿಲ್ಲ ಅಂತೇಳಿ ನೇರವಾಗಿ ಹೇಳಿಕ್ಕೆ ಹೋಗಬೇಡಿ. ಒಂದು ಗಮನ ಅದೇ ಹೇಳ್ತಾ ಇರೋದು, ಮಾತಿನಲ್ಲಿ ಗಮನ ಇರಬೇಕು. ಏನು ಆಗುತ್ತಾ? ವಾಲಂಟಿಯರ್ ಆಗಿ ಸ್ಟಾರ್ಟ್ ಮಾಡಿ. ಆಗಲ್ವಾ? ಈ ರೀತಿ ಆಗಲ್ಲ ಅಂತ ಹೇಳ್ಬಾರ್ದು. ಪ್ರಯತ್ನ ಮಾಡ್ತೀನಿ ಸರ್, ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿ. ಇದು ಮಾತು. ನಾನು ಡೈರೆಕ್ಟಾಗಿ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಖಾಲಿ ಮಾಡು ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾವು ಹೇಳೋದಿಷ್ಟೇ, ಮಾತಿನಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಮಾತನಾಡುವ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಉತ್ತಮ ಅಂತ. ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಸ್ವಲ್ಪ ನಿಮಗೂ ಅವರಿಗೂ ಮಾತುಗಳು ನಡೆಯುವಂಥದ್ದಾಗುತ್ತೆ. ಮೇಲಾಧಿಕಾರಿಗಳ ನಿಮ್ಮ ಬಗ್ಗೆ ಅಬ್ಸರ್ವ್ ಮಾಡುವಂಥದ್ದಾಗುತ್ತೆ. ಕೆಲವು ಕೆಲಸ ಕಾರ್ಯಗಳಿಗಾಗಿ ನಿಮ್ಮನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಮತ್ತು ದಿನನಿತ್ಯ ಮಾಡುವ ಕಾರ್ಯಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದಾಗುತ್ತೆ. ಇದೆಲ್ಲ ಈ ವಾರ ನಿಮ್ಮ ಒಂದು ವೃತ್ತಿ ಬದುಕಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಕೆಲವೊಂದಿಷ್ಟು ಅನುಕೂಲತೆಗಳು ಇದೆ, ಕೆಲವೊಂದಿಷ್ಟು ಅನಾನುಕೂಲತೆಗಳು ಇದೆ. ಅದು ನಿಮ್ಮ ಮಾತಿನ ಒಂದು ಇದರಲ್ಲಿ ಹೋಗುತ್ತೆ. ಅಂದರೆ ಇಲ್ಲಿ ನೀವು ಒಳ್ಳೇದು ಮಾತಾಡಿದ್ರೆ ಒಳ್ಳೆಯದಾಗುತ್ತೆ. ಕೆಲವು ನೇರ ನುಡಿ ರೀತಿಯಲ್ಲಿದ್ದರೆ ಸ್ವಲ್ಪ ತೊಂದರೆ, ನೀವೇ ಸಿಕ್ಕಾಕೊಳ್ತೀರ, ನೀವೇ ಓನಾಗಿ ಎಲ್ಲ ಕ್ರಿಯೇಟ್ ಮಾಡಿ ಸೊಲ್ಯೂಷನ್ ತೊಗೊಂಡು ಮತ್ತೆ ಮಾಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಹೇಳಬೇಕಂದ್ರೆ. ಅದೇ ರೀತಿ ವ್ಯಾಪಾರದಲ್ಲಿ ನೋಡೋದಾದರೆ ವ್ಯಾಪಾರದಲ್ಲೂ ಅಷ್ಟೇ, ಮಾತಿನಿಂದ ತೊಂದರೆ ತಂದ್ಕೊಂಡು ಬಿಡ್ತೀರಾ. ಯಾರ್ಯಾರಿಗೂ ಏನೇನೋ ಕೋಪದಲ್ಲಿ ಮಾತಾಡ್ಬಿಡ್ತೀರಾ. ಸೊ ಎಲ್ಲರೂ ವಾಪಸ್ ಕೊಡಲಿಕ್ಕೆ ಬಂದಾಗ ನಿಮಗೆ ಹತ್ರ ಯಾವುದೇ ರೀತಿ ಉತ್ತರ ಇರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು, ಕನ್ಯಾ ರಾಶಿಯವರಿಗೆ ಈ ವಾರ ಮಾತಿನಲ್ಲೇ ಪೆಟ್ಟು, ಎಲ್ಲ ಕಡೆ ಪೆಟ್ಟು ಮಾತಿನಲ್ಲೇ ಬೀಳುವಂಥದ್ದಾಗುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನೀವು ಗೌರವಪೂರ್ವಕವಾಗಿ ನಡೆದುಕೊಂಡ್ರೆ ಗೌರವ ಸಿಗುತ್ತೆ. ಸ್ವಲ್ಪ ನನಗೆ ಶಕ್ತಿ ಇದೆ, ನನಗೆ ಯುಕ್ತಿ ಇದೆ, ಭಕ್ತಿ ಇದೆ ಅಂತ ಹೋದರೆ ಆ ಕಡೆಯೂ ಸೇಮ್ 1 to ಡಬಲ್ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ನೋಡೋದಾದರೆ ಇಲ್ಲಿ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಲಾಭ ಉಂಟು. ಹಳೆಯ ಒಂದಿಷ್ಟು ಬ್ಯಾಲೆನ್ಸ್ ಇರುತ್ತಲ್ಲ, ಅದು ಈ ವಾರ ಸಿಗುವಂಥದ್ದಾಗುತ್ತೆ. ಅಂದರೆ ಹೋದ ವಾರ ಏನೋ ಒಂದಿಷ್ಟು ಪೇಮೆಂಟ್ ಬರಬೇಕಾಗಿತ್ತು, ಬಂದಿದ್ದಿಲ್ಲ, ರಿಲೀಸ್ ಆಗಿದ್ದಿಲ್ಲ. ಈ ವಾರ ರಿಲೀಸ್ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ಆರ್ಥಿಕದ ಈ ಒಂದು ವಾರದ ಖರ್ಚು ವೆಚ್ಚಗಳಿಗೆ ಅದು ಸಹಾಯ ಮಾಡುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳಿಗೆ ಈ ವಾರ ಪ್ಲ್ಯಾನಿಂಗ್ ನಡೆಯುತ್ತೆ. ಮುಂದೆ ಹೀಗಾದರೆ ಕಷ್ಟ ಆಗುತ್ತೆ, ಏನಾದರೂ ಒಂದು ವರ್ಕೌಟ್ ಮಾಡ್ಕೋಬೇಕು, ಪ್ರತಿ ಒಂದು ವಾರದಲ್ಲೂ ಈ ರೀತಿಯ ಆದಾಯ ಬರುವಂತೆ ಒಂದು ಪ್ಲ್ಯಾನಿಂಗ್ ಅಂತೀವಲ್ಲ, ಅದು ಈ ವಾರ ನೀವು ಸಿದ್ಧತೆ ಮಾಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಮಾತಿನ ಚರ್ಚೆ ನಡೆಯುತ್ತೆ. ನಿಮ್ಮ ಬಗ್ಗೆ ಮತ್ತು ಕುಟುಂಬ ಸದಸ್ಯರ ನಡುವೆ ಏನೋ ಒಂದು ವಿಚಾರವಾಗಿ ಚರ್ಚೆ ನಡೀತಾನೆ ಇರುತ್ತೆ. ನೀವು ನಿಮ್ಮ ಪರವಾಗಿ ಸರಿ ಅಂತೀರ, ಅವರು ಅವ್ರ ಪರವಾಗಿ ಸರಿ ಅಂತಾರೆ. ಆದರೂ ಯಾವುದಕ್ಕೂ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯ ಆಗೋದಿಲ್ಲ, ಇದೇ ಸರಿ ಅಂತ. ಅಂದರೆ ಒಗ್ಗಟ್ಟಾಗಿ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯ ಆಗೋದಿಲ್ಲ. ನಿಮ್ಮ ಒಂದು ಸೈಡ್ನಲ್ಲಿ ನೀವೇ ಕರೆಕ್ಟು, ಅವರ ಒಂದು ಸೈಡ್ನಲ್ಲಿ ಅವರೇ ಕರೆಕ್ಟು ಅನ್ನೋ ರೀತಿಯಲ್ಲಿರುತ್ತೆ. ಹೀಗಾಗಿ ಸ್ವಲ್ಪ ಚರ್ಚಾಕೂಟ ಏನಂತೀರ ತುಂಬ ದೀರ್ಘಕಾಲಕವಾಗಿರುತ್ತೆ, ಆದರೆ ರಿಸಲ್ಟ್ ಮಾತ್ರ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಮದುವೆಯ ಪ್ರಸ್ತಾಪವೂ ಕೂಡ ಬರುತ್ತೆ. ನೋಡಿ ಹೇಗಿದೆ ಕನ್ಯಾ ರಾಶಿಯವರಿಗೆ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮದುವೆ ಪ್ರಸ್ತಾಪ ಬರುತ್ತೆ. ಸೊ ನೀವು ಸದ್ಯಕ್ಕೆ ಮದುವೆ ಬೇಡ ಅಂತ, ಮನೆಯವರಿಗೆ ಮದುವೆ ಬೇಕು ಅಂತ. ಅದಕ್ಕೆ ಹೇಳ್ತಾ ಇರೋದು, ಈ ಮಾತೇ ವರಸೆ, ಬರೀ ಮಾತು ಮಾತು ಮಾತು. ನಿಮ್ಮ ಕಡೆಯಿಂದ ಏನೂ ಇಲ್ಲ, ನಾನು ಇನ್ನೂ ದುಡಿಬೇಕು, ನಾನು ಸ್ಟ್ಯಾಂಡ್ ಆಗಬೇಕು, ನಾನು ಅಲ್ಲಿಗೆ ಅದು ಕಲಿಬೇಕು, ಇಲ್ಲೂ ಇದಕ್ಕೆ ಹೋಗಬೇಕು, ನಾನು ಆಗ ಮಾಡಬೇಕು, ಈಗ ಮಾಡೋದು ನಿಮ್ಮದೇ ಸ್ಟ್ಯಾಂಡ್. ಅವರು ಇಲ್ಲ, ವಯಸ್ಸಾಗ್ತಾ ಬಂತು, ಮುಂದೆ ಕಷ್ಟ ಆಗ್ತಾ ಇದೆ, ನೀನು ಹೆಣ್ಣಾಗಿದ್ದರೆ ಇಷ್ಟೊತ್ತಿಗೆ ಮದುವೆ ಆಗಿ ಮಾಡಿಬಿಡ್ತಾ ಇದ್ದೆ, ಗಂಡಾಗಿದೆಯಾ, ಈಗ ನಿನ್ನ ಡಿಮಾಂಡ್ ನೋಡ್ಕೊಳ್ತಾ ಕೂತ್ರೆ ನಾಳೆ ಹೆಣ್ಣು ಸಿಗೋದು ಕಷ್ಟ ಆಗುತ್ತಂತೆ. ಈ ಕಡೆ ಒಂದು ವೇಳೆ ನೀವು ಹೆಣ್ಣಾಗಿದ್ದರೆ ಅಯ್ಯೋ ವರ ಬೇಕಾದಷ್ಟು ಇದ್ದಾರೆ, ಈಗ ಒಂದು ಆಯ್ಕೆ ಮಾಡ್ಕೊ, ನಾಳೆ ಮುಂದೆ ವಯಸ್ಸಾದಂಗೆಲ್ಲ ನಿನಗೆ ನೀ ಹಿಂಗೆ ರಿಜೆಕ್ಟ್ ಮಾಡ್ತಾ ಹೋದೆ ಅಂದರೆ ನಾಳೆ ವರ ಸಿಗೋದೇ ಕಷ್ಟ ಆಗೋಗ್ಬಿಡುತ್ತೆ ಅಂತ ಅವ್ರು ಆ ಕಡೆ. ಅಂದರೆ ಇಲ್ಲಿ ನಿಮ್ಮನ್ನು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಆ ರೀತಿ ಕರೆಕ್ಟಾಗಿ ಅಟ್ಯಾಕ್ ಮಾಡುವಂಥದ್ದಾಗುತ್ತೆ. ಅಂದರೆ ಮದುವೆ ಪ್ರಸ್ತಾಪ ಬರುತ್ತೆ, ಅನುಕೂಲವಾದರೆ ಒಪ್ಕೊಂಡ್ರೆ ತುಂಬ ಉತ್ತಮ. ಯಾಕೆಂದರೆ ಬರುವಂಥ ದಿನಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರೋಸ್ತು ಅಷ್ಟೇ. ಆಗೋ ಒಂದು ಯೋಗ ಇತ್ತಂದರೆ ಖಂಡಿತವಾಗಿ ಆಗುತ್ತೆ. ಹಾಗಾಗಿ ಮನಸ್ಸು ಮಾಡಿ ಅಷ್ಟೇ ನಾವು ಹೇಳೋದು. ಇಲ್ಲಿ ಹೆಣ್ಣಾಗಿರಲಿ ಗಂಡಾಗಿರಲಿ ಭೇದ ಭಾವ ಎಂಥದೂ ಇಲ್ಲ. ನಿಮಗೆ ಲೈಫಲ್ಲಿ ಸೆಟಲ್ ಆಗಿದ್ದರೆ ಖಂಡಿತವಾಗಿ ಮನಸ್ಸು ಮಾಡಿ ಮನಸ್ಪೂರ್ವಕವಾಗಿ ಒಪ್ಕೊಳ್ಳಿ, ಒಳ್ಳೆಯ ಯೋಗ ಕೂಡಿ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು.
ಒಂದು ವೇಳೆ ಇಲ್ಲ ವೃಥ ನಾನು ಮಾತು ಬೇಡ ಬೇಡ ಅಂತ ಹೇಳಿದ್ರೆ ಅದು ಮುಂದಕ್ಕೆ ಹೋಗುವಂಥದ್ದು ಆಗತ್ತೆ. ಇನ್ನು ಈ ವಾರ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಏಕಾಗ್ರತೆಯಿಂದ ಓದಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಓದೋಕ್ಕೆ ಬೇಕಾಗಿರತಕ್ಕಂಥ ಪರಿಸರ, ಒಳ್ಳೆಯ ವಾತಾವರಣ ನಿಮಗೆ ಸೃಷ್ಟಿಯಾಗುವಂಥದ್ದಾಗತ್ತೆ. ಎಲ್ಲ ಕುಟುಂಬ ಸದಸ್ಯರ ಸಹಕಾರ ಈ ವಾರ ಸಿಗುವಂಥದ್ದಾಗತ್ತೆ. ಮತ್ತು ನಿಮ್ಮಲ್ಲಿ ಕೆಲವೊಂದು ನ್ಯೂನತೆಗಳಿರುತ್ತವಲ್ಲ ಅದನ್ನು ಸರಿಪಡಿಸಿಕೊಂಡು ಮುಂದೆ ಒಳ್ಳೆಯ ರೀತಿಯಲ್ಲಿ ಬಾಳಲು ಇಷ್ಟಪಡ್ತೀರಾ. ಒಂದು ಒಳ್ಳೆಯ ಸ್ಕೋರ್ ತೆಗೆಯಲು ಇಷ್ಟಪಡ್ತೀರಾ. ಒಳ್ಳೆಯ ಸಂಪರ್ಕ ಅಂದರೆ ಓದುವಂತಹ ವಿದ್ಯಾರ್ಥಿಗಳ ಜೊತೆಗೂಡಿ ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ತೀರಾ. ಸಂತೋಷ. ಈ ರೀತಿಯೆಲ್ಲ ಕೆಲವೊಂದಿಷ್ಟು ಬದಲಾವಣೆಗಳು ವಿದ್ಯಾರ್ಥಿಗಳು ಮಾಡಿಕೊಂಡು ಒಂದು ಓದೋ ಒಂದು ಒಳ್ಳೆಯ ಸ್ಕೋರಿಗೆ ಏನು ಬೇಕೋ ಅದೆಲ್ಲ ಸಿದ್ಧತೆ ಮಾಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರೋದಾದರೆ ಕೆಲವು ಮಾನಸಿಕ ಒತ್ತಡಗಳು, ಕೆಲವು ಅಹಿತಕರ ಮಾತುಗಳಂತೀವಿ, ವ್ಯಾಘ್ರ ರೂಪದಲ್ಲಿ ಬರ್ತಕ್ಕಂತಹ ಮಾತುಗಳು, ಕೋಪದಲ್ಲಿ ಬರ್ತಕ್ಕಂತಹ ಕೆಲವು ಮಾತುಗಳು, ಕೆಲವು ಏನಂತೀರಿ ಈ ಕೆಲವು ಕಠಿಣ ಪದಗಳು ಅಂತೀವಿ, ಅದು ನಾವು ಹೇಳಲಿಕ್ಕಾಗೋದು ಆ ಮಾತುಗಳೆಲ್ಲ ನಿಮ್ಮ ಮೇಲೆ ಪ್ರಯೋಗ ಮಾಡುವಂಥದ್ದಾಗತ್ತೆ. ಹಾಗಾಗಿ ಇದು ಎಲ್ಲ ಆತ್ಮೀಯರು ಮತ್ತು ನಿಮ್ಮ ಸ್ನೇಹಿತರು ಮತ್ತು ನಿಮಗೆ ಬೇಕಾದವರು ಆಡಿರುವಂತಹ ಮಾತುಗಳು ಅರಗಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಹೀಗಾಗಿ ಸ್ವಲ್ಪ ಆ ಮಾತಿನಿಂದ ಪೆಟ್ಟು ಬಿದ್ದು ಒಂದಿಷ್ಟು ದಿನಗಳ ಕಾಲ ಅಂದರೆ ಒಂದು 2-3 ದಿನಗಳ ಕಾಲ ಒಂದು ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಈ ವಾರ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಓವರಾಲ್ ಆಗಿ ನೋಡಿದ್ರೆ ಕನ್ಯಾ ರಾಶಿಯವರಿಗೆ ಮಾತಿನಿಂದ ಗೆದ್ದು ಬರುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಈಗ ನಿಮ್ಮ ಮಾತಿನ ಮೇಲೆ ನಡೆಯುವಂಥದ್ದು ಈ ವಾರ ಅಷ್ಟೇ, ಸಿಂಪಲ್ ಆಗಿರಬೇಕು. ಹಾಗಾಗಿ ಮೆದುವಾಗಿ ಅದಕ್ಕೆ ಹೇಳ್ತಾ ಇರೋದು, ವಾತಾವರಣ ತಕ್ಕಂಗೆ ಈ ರಾಜಕಾರಣಿಗಳು ಇರ್ತಾರೆ ನೋಡಿ, ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆ ಜೈ ಅಂತಾರೆ. ಹಾಗೆ ಈ ವಾರ ಕನ್ಯಾ ರಾಶಿಯವರಿದ್ದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಶುಭ ದಿನಗಳು ಯಾವುದ್ಯಾವುದು ಇದೆ ಅಂತ ಹೇಳಿದ್ರೆ ಬುಧವಾರ ಮತ್ತು ಶುಕ್ರವಾರ ನಿಮಗೆ ಅನುಕೂಲಕರವಾದ ದಿನ. ಈ ವಾರದಲ್ಲಿ ಏನಾದರೂ ಇಂಪಾರ್ಟೆಂಟು ಕೆಲಸಗಳಿದ್ದರೆ ಮಾಡ್ಕೋಬೋದು. ಇನ್ನು ಈ ವಾರ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂತಹ ದಿನಗಳು ಅಂದರೆ ಮಂಗಳವಾರ ಮತ್ತು ಶನಿವಾರ. 2 ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮಾತುಗಳಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಯಾವುದಕ್ಕೂ ಅತಿರೇಕವಾದ ವರ್ತನೆ ಬೇಡ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ. ಹಾಗಾಗಿ ಬುಧನ ಬಗ್ಗೆ ಒಂದಿಷ್ಟು ಜಪಗಳು, ಅಷ್ಟೋತ್ತರಗಳು ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಹಾಗೂ ಗಣೇಶನ ಆರಾಧನೆ ಮಾಡಿ. ಇದರಿಂದ ನಿಮಗೆ ಅನುಕೂಲವಾಗುವಂತಹ ಅವಕಾಶಗಳು ನಿಚ್ಚಳವಾಗಿವೆ. ಕೆಲವು ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.